ಆಳ ಸಮುದ್ರ ಮೀನುಗಾರಿಕೆ ಎಂದರೆ ಸಾಮಾನ್ಯ ಕೆಲಸವಲ್ಲ. ಸಮುದ್ರ ತೀರದಿಂದ ದೂರ, ಗಾಳಿಯ ತೀವ್ರತೆ, ಅಲೆಗಳ ಆರ್ಭಟ, ಮಳೆ ಹಾಗೂ ಅನಿಶ್ಚಿತ ಹವಾಮಾನಗಳ ನಡುವೆ ನಡೆಯುವ ಅತ್ಯಂತ ಕಠಿಣ ಕೆಲಸ. ಸಾಮಾನ್ಯವಾಗಿ ಈ ಕ್ಷೇತ್ರದಲ್ಲಿ ಪುರುಷರೇ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಆದರೆ ಮಂಗಳೂರಿನ ಯುವತಿ ಪ್ರಾಪ್ತಿ ಮೆಂಡನ್ ಈ ಕಲ್ಪನೆಯನ್ನು ಮುರಿದು ಪುರುಷರ ಜೊತೆಗೆ ಸಮಾನವಾಗಿ ಆಳಸಮುದ್ರ ಮೀನುಗಾರಿಕೆಯಲ್ಲಿ ತೊಡಗಿಸಿಕೊಂಡು ವಿಶಿಷ್ಟ ಸಾಧನೆ ಮಾಡಿದ್ದಾರೆ. ಮೀನುಗಾರಿಕೆ ಪ್ರಾಪ್ತಿಗೆ ಹೊಸದಲ್ಲ. ಬಾಲ್ಯದಿಂದಲೇ ಅವರು ಸಮುದ್ರದ ವಾತಾವರಣದಲ್ಲೇ ಬೆಳೆದವರು. ಅವರ ತಂದೆಯೇ ಮೀನುಗಾರರಾಗಿದ್ದರಿಂದ ಮನೆಯಲ್ಲೇ ಸಮುದ್ರ ಜೀವನದ ಪರಿಚಯ ಸಿಕ್ಕಿತ್ತು. ಓದಿನ ಜೊತೆಗೆ ಸಮುದ್ರ ಜೀವನವನ್ನು ಸಮತೋಲನದಲ್ಲಿಟ್ಟುಕೊಂಡು ಈ ಕ್ಷೇತ್ರದ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿದ್ದು ಅವರ ಸಾಧನೆಗೆ ಬಲವಾದ ಅಡಿಪಾಯವಾಯಿತು. ನಮಸ್ತೆ, ನನ್ನ ಹೆಸರು ಪ್ರಾಪ್ತಿ ಮೆಂಡನ್. ನಾನು ಫಿಶಿಂಗ್ ಚೈಲ್ಡ್ಹುಡ್ಡಿಂದ ಹೋಗ್ತಾ ಇದ್ದೇನೆ. ಫಸ್ಟ್ ನಾನು ಉಡುಪಿಯಲ್ಲಿರುವಾಗ ಡ್ಯಾಡಿಗೆ ಇಲ್ಲಿ ಬೋಟ್ ಇತ್ತು ಮಂಗಳೂರಲ್ಲಿ. ಸೊ ವೀಕೆಂಡಿಗೆ ಮಂಗಳೂರಿಗೆ ಬರ್ತಾ ಇದ್ವಿ. ಆಗ ಡ್ಯಾಡಿ ಸ್ವಲ್ಪ ತೋರಿಸ್ತಾ ಇದ್ದರು ಬೋಟೆಲ್ಲ, ಇದು ಒಂದು ಬೋಟ್, ಇದು ಹೀಗಿದೆ ಹಾಗಿದೆ ಅಂತ. ಸೊ ನನಗೆ ತುಂಬ ಚಿಕ್ಕದಿಂದನೇ ಇಂಟ್ರೆಸ್ಟ್ ಎಲ್ಲ ಇತ್ತು. ನಾನಾಗ ಒಂದು 3rd 4th ಸ್ಟ್ಯಾಂಡರ್ಡಲ್ಲಿ ಎಲ್ಲ ಇದ್ದೆ. ಮತ್ತು 5th ಸ್ಟ್ಯಾಂಡರ್ಡಲ್ಲಿ ಮಂಗಳೂರಿಗೆ ಶಿಫ್ಟ್ ಆದ ನಂತರ ಒಂದು ಸತಿ ಕೇಳಿದರು, ಮಗ ಬರ್ತೀಯಾ ಅಂತ. ನಾನು ಓಕೆ ಬರ್ತೀನಿ ಅಂತ. ಸ್ಕೂಲೆಲ್ಲ ಇದ್ದಾಗ ಸೊ ಸ್ಯಾಟರ್ಡೆ ಸಂಡೇ ಎಲ್ಲ ಹೋಗ್ತಾಯಿದ್ದೆ ಸಮ್ಮರ್ ವೆಕೇಷನಲ್ಲಿ. ಆಗ ಅಮ್ಮನಿಗೆ ಏನು ಗೊತ್ತಿರಲಿಲ್ಲ. ಅವರು ಹೋಗಬೇಡ ಮಗ, ಅಳ್ತಾಯಿದ್ರು, ಇದು ಮಾಡಬೇಡ, ಏನಾದರೂ ಆದರೆ ಬೆಳಗಿಂದ ಸಾಯಂಕಾಲ ಟೆನ್ಷನಲ್ಲಿ ಕೂತ್ಕೊಳ್ತಿದ್ರು. ಹಾಗೆ ಒಂದಿನ ಹೋದೆ ನಾನು. ಆಗ ದೊಡ್ಡ ಬೋಟಲ್ಲಿ ಹೋಗ್ತಿದ್ದೆ, ಪರ್ಸಿನಲ್ಲಿ. ಆಗ ಹೋಗುವಾಗ ಅವರಿಗೆ ತುಂಬ ಖುಷಿ ಆಯಿತು. ಫಸ್ಟಲ್ಲಿ ನನಗೆ ಏನು ಸಿಕ್ನೆಸ್ ಇರಲಿಲ್ಲ, ನಾನು ಕಾಮ್ ಆಗಿದ್ದೆ, ಏನು ತೊಂದರೆ ಆಗಲಿಲ್ಲ ನನಗೆ. ಅವ್ರಿಗೆ ಕೂಡ ಖುಷಿ ಆಯಿತು. ಓ, ನನ್ನ ಮಗಳಿಗೆ ಏನು ಸಿಕ್ನೆಸ್ ಇಲ್ಲ, ಅವಳಿಗೆ ಫಿಶರೀಸಲ್ಲಿ ಏನಾದರೂ ಮಾಡಿಸುವ ಅಂತ ಅವರಿಗೆ ಆಸೆ ಇತ್ತು. ಹಾಗೆ ಅವರಿಗೆ ಯಾರಾದರೂ ಒಂದು ನನ್ನ ಮಕ್ಕಳು, ನನಗೆ ಒಂದು ಅಣ್ಣ ಇದ್ದಾನೆ, ಅವನು ಅಥವಾ ನಾನು ಏನಾದರೂ ಫಿಶರೀಸಲ್ಲಿ ಮಾಡಬೇಕಂತ. ಅಣ್ಣ ಇಂಜಿನಿಯರಿಂಗ್ ಮಾಡಿದ್ದ. ಹಾಗೆ ನನ್ನ ಹತ್ರ ಕೇಳಿದರು, ಮಗನಿಗೆ ಮಾಡಲಿಕ್ಕೆ ಏನಾದರೂ ಇಂಟ್ರೆಸ್ಟ್ ಇದೆ ಅಂತ. ನಾನು ಓಕೆ, ವೈ ನಾಟ್, ಸಮಥಿಂಗ್ ಡಿಫ್ರೆಂಟ್ಸ್ ಇದೆ, ನನಗೆ ಇಂಟ್ರೆಸ್ಟ್ ಕೂಡ ಇದೆ ಅಂತ. ಸೊ ಹಾಗೆ ಒಂದು 7th ಸ್ಟ್ಯಾಂಡರ್ಡಿಂದನೇ ಅವರು ಕೇಳ್ತಾಯಿದ್ರು. ನಾನು ಎಲ್ರಿಗೂ ಹೇಳ್ತಿದ್ದೆ, ನಾನು ಫಿಶರೀಸ್ ಕೋರ್ಸ್ ಮಾಡ್ತೀನಿ ಅಂತ. ಸೊ 7th ಸ್ಟ್ಯಾಂಡರ್ಡಲ್ಲೆಲ್ಲ ಜಾಸ್ತಿ ಹೋಗ್ತಿದ್ದೆ. 7th 8th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ತನಕ ದೊಡ್ಡ ಬೋಟಲ್ಲೆಲ್ಲ ಹೋಗ್ತಿದ್ದೆ. ಮತ್ತೆ ರೀಸೆಂಟ್ ಒಂದು 5-6 ಇಯರ್ಸಿಂದ ನಾನು ರಾಣಿಬಳೆಯಲ್ಲಿ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅದು ಹೇಗೆ ಅಂದರೆ, ಅದು ಪರ್ಸಿನಾಗೇ ಆಪರೇಷನ್, ಬಟ್ ಸ್ಮಾಲ್ ಸ್ಕೇಲ್, ಸಣ್ಣ ಬೋಟಲ್ಲಿ ಹೋಗೋದು, ನಾಡದೋಣಿಯಲ್ಲಿ ಹೋಗ್ತದೆ ಅದು. ಹಾಗೆ ಅದು ಓಪನ್ ಬೋಟ್, ಏನು ಫೆಸಿಲಿಟೀಸ್ ಇಲ್ಲ, ಅಲ್ಲಿ ಶೆಲ್ಟರ್ ಇಲ್ಲ, ಏನೂ ಇಲ್ಲ. ಸೊ ಅದು ಖಾಲಿ ಮಾನ್ಸೂನ್ ಟೈಮಿಗೆ ಆಪರೇಟ್ ಆಗ್ತದೆ. ಅದರಲ್ಲಿ ನಾನು ಮಾನ್ಸೂನ್ ಟೈಮಲ್ಲಿ ಒಂದು 2 months ಹೋಗ್ತಾ ಇದ್ದೆ. ಅದರಲ್ಲಿ ಕೂಡ ತುಂಬ ಖುಷಿ ಆಗ್ತಿತ್ತು. ಅದರಲ್ಲಿ ಹೇಗೆ ಅಂದರೆ, ಬೆಳಿಗ್ಗೆ 4:30 ನಾವು ಹೇಳ್ತೇವೆ, 4:30 ಮಂಜೇಶ್ವರಿಗೆ ಹೋಗಬೇಕು. ಯಾಕಂದರೆ ಇಲ್ಲಿ ಚಾನಲ್ ತುಂಬ ರಫ್ ಇರ್ತದೆ. ಅಲ್ಲಿಗೆ ಹೋಗಿ ಅಲ್ಲಿ ಕಟ್ಟಿಡ್ತಾರೆ. ಅಲ್ಲಿ ನಾವು ಹೋಗಿ ಅಲ್ಲಿ ಸ್ಟಾರ್ಟ್ ಮಾಡ್ತೇವೆ ಸೇಲಿಂಗ್. ಆಗ ಅಲ್ಲಿ ಎನ್ವೈರ್ಮೆಂಟ್ ಹೇಗೆ ಅಂದರೆ, ಅದು ಕೇರಳ ಸೈಡ್. ಸೊ ಅಲ್ಲಿ ಯಾರು ಫೀಮೇಲ್ಸು ಹೋಗೋದಿಲ್ಲ, ಅಲ್ಲಿ ಯಾರು ಫೀಮೇಲ್ಸ್ ಕಾಣೋದೇ ಇಲ್ಲ ಹಾರ್ಬರಲ್ಲಿ. ಅವ್ರು ನನ್ನನ್ನು ನೋಡಿ, ಅವರಿಗೆ ಯಾರೋ ಫಾರಿನರ್ ಬಂದಾಗಿ, ಒಂದು ಎಲ್ಲಿಂದ ಬಂದಿದ್ದಾಳೆ ಇವಳು, ಯಾಕೆ ಬಂದಿದ್ದಾಳೆ, ಅಷ್ಟರಲ್ಲಿ ತುಂಬ ಕ್ವೆಶನ್ಸ್ ಇತ್ತು ಅವರಿಗೆ. ಇವಳನ್ನು ಯಾರೋ ಕಿಡ್ನ್ಯಾಪ್ ಮಾಡಿ ತಂದಿದ್ದಾರಾ ಬೋಟಲ್ಲಿ ಅಂತೆಲ್ಲ ಇತ್ತು. ಅವರಿಗೆ ತುಂಬ ಶಾಕ್ ಆಗಿತ್ತು ಮತ್ತು ತುಂಬ ಖುಷಿ ಸಹ ಆಗಿತ್ತು. ತುಂಬ ಜನ ಬಂದು ನನಗೆ ಕಂಗ್ರ್ಯಾಚುಲೇಟ್ಸ್ ಮಾಡಿದರು, ವಿಶಸ್ ಮಾಡಿದರು, ವೆರಿ ಗ್ರೇಟ್, ಡೇರಿಂಗ್ ಇದ್ದಿ ಅಂತೆಲ್ಲ. ಹಾಗೆ ಅದು ಸ್ಟಾರ್ಟ್ ಚೈಲ್ಡ್ಹುಡ್ಡಿಂದ ಬಂದು ಈಗ ನಾನು ನಂದು ಮಾಸ್ಟರ್ಸ್ ಎಲ್ಲ ಮಾಡಿದ್ದೇನೆ ಅದರಲ್ಲಿ. ಸೊ ಈಗ ಇನ್ನು ನೆಕ್ಸ್ಟ್ PhD ಮಾಡಬೇಕಂತ ಇದ್ದೇನೆ. ಸೊ ಎಲ್ಲ ಮಹಿಳೆಯರಿಗೆ ಒಂದು
ಮೆಸೇಜ್ ಏನಂದರೆ ನಿಮಗೆ ಏನು ಮಾಡಲಿಕ್ಕಿದೆ ಅದನ್ನು ಮಾಡಿ. ನೀವು ಸೊಸೈಟಿ ಏನು ಥಿಂಕ್ ಮಾಡ್ತದೆ ಅದನ್ನೇನು ಎನಿಸಬೇಡಿ. ನಿಮ್ಮ ಫ್ಯಾಮಿಲಿಗೂ ಕೂಡ ಹೇಳ್ತೇನೆ, ಅವರು ಕೂಡ ಸಪೋರ್ಟ್ ಮಾಡಲಿ ಅಂತ. ನನ್ನ ಫ್ಯಾಮಿಲಿ ಸಹ ನನಗೆ ಸಪೋರ್ಟ್ ಮಾಡಿದ್ದಾರೆ. ಇವೆಂಚುವಲಿ ಅವರಿಗೆ ಅರ್ಥ ಆಗುತ್ತೆ. ಸೊ ನೀವು ನಿಮ್ಮ ಬೌಂಡ್ರಿಯಲ್ಲೇ ಇರಬೇಡಿ, ಪುಷ್ ಯುವರ್ ಲಿಮಿಟ್ಸ್ ಅಂತ ಹೇಳ್ತೇನೆ. ಸೊ ಏನು ನಿಮಗೆ ಇಷ್ಟ ಇದೆ ಅದನ್ನೇ ಮಾಡಿ, ಬೇರೆಯವರ ಪ್ರೆಷರ್ ಬಂದು ಬೇರೆ ಏನು ಮಾಡಬೇಡಿ.